ದಾಂಡೇಲಿಯಲ್ಲಿ ಸ್ವಚ್ಛತಾ ಅಭಿಯಾನ ಜೋರಿನಲ್ಲಿ QR ಕೋಡ್ ಮೂಲಕ ಜನಾಭಿಪ್ರಾಯ ಸಂಗ್ರಹಕ್ಕೆ ಕರೆ. ದಾಂಡೇಲಿ ನಗರದಲ್ಲಿ ಸ್ವಚ್ಛತೆ ಮತ್ತು ನಾಗರಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರ ಸ್ವಚ್ಛ ಭಾರತ ಮಿಷನ್, ನಗರ ಅಭಿವೃದ್ಧಿ ಇಲಾಖೆ ಹಾಗೂ ದಾಂಡೇಲಿ ನಗರಸಭೆ ಸಂಯುಕ್ತವಾಗಿ ವಿಶೇಷ ಅಭಿಯಾನ ಆರಂಭಿಸಿವೆ. ಈ ಅಭಿಯಾನದ ಅಂಗವಾಗಿ ನಾಗರಿಕರು QR ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ನಗರ ಸ್ವಚ್ಛತೆಯ ಬಗ್ಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಜೊತೆಗೆ ನಗರಸಭೆಯ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ವಾರ್ಡ್ ಮಟ್ಟದ ಸ್ವಚ್ಛತಾ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಸಮೀಕ್ಷೆಯಲ್ಲಿ ಭಾಗವಹಿಸುವ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸಮೀಕ್ಷೆ ಪೂರ್ಣಗೊಂಡ ನಂತರ ನಾಗರಿಕರ ಮೊಬೈಲ್ಗೆ ಬರುವ OTPಯನ್ನು ನೀಡಿ ಸಹಕರಿಸುವಂತೆ ವಿನಂತಿಸಲಾಗಿದೆ. ನಗರಸಭೆಯ ಆರೋಗ್ಯಾಧಿಕಾರಿ ಮಾತನಾಡಿ, ನಿಮ್ಮ ನಗರ ನಿಮ್ಮ ಹೊಣೆ, ಸ್ವಚ್ಛತೆಯ ಬಗ್ಗೆ ನಿಮ್ಮ ಧ್ವನಿಯನ್ನು ಕೇಳಿಸುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದ್ದಾರೆ. ವಿಶೇಷ ಸೂಚನೆ: ಸಮೀಕ್ಷೆಗೆ ಸಂಬಂಧಿಸಿದ OTPಯನ್ನು ಮಾತ್ರ ಸಿಬ್ಬಂದಿಗಳು ಕೇಳುತ್ತಾರೆ. ಯಾವುದೇ ಇತರ ಉದ್ದೇಶಕ್ಕಾಗಿ ಮೊಬೈಲ್ OTP ಕೇಳುವುದಿಲ್ಲ ಎಂದು ನಗರಸಭೆ ಸ್ಪಷ್ಟಪಡಿಸಿದೆ. ನಗರವನ್ನು ಇನ್ನಷ್ಟು ಸ್ವಚ್ಛವಾಗಿಸಲು ಈ ಅಭಿಯಾನದಲ್ಲಿ ಎಲ್ಲರೂ ಕೈಜೋಡಿಸಿ ಯಶಸ್ವಿಗೊಳಿಸುವಂತೆ ನಗರಸಭೆ ಮನವಿ ಮಾಡಿದೆ. ಇದು ಯಾವ ಥರದ ಸ್ವಚ್ಛತೆ ಸರ್ವೆ ಇರುತ್ತೆ ಸರ್? ಇದು ಸ್ವಲ್ಪ ಆ್ಯಪ್ ಇದೆ ಸರ್, ಸ್ವಚ್ಛತಾ ಸರ್ವೇಕ್ಷಣ್ ಅನ್ನೋದು ಒಂದು ಆ್ಯಪ್ ಇದೆ. ಆ ಆ್ಯಪದಲ್ಲಿ ಟೋಟಲಿ ಏನು ಮನೆ ಮನೆ ಕಸ ಸಂಗ್ರಹಣೆ ಬರ್ತಕ್ಕಂಥ ವಾಹನಗಳು ಬರ್ತಾ ಇದೇನೋ ಇಲ್ಲೋ, ಅಥವಾ ಎಲ್ಲೆಲ್ಲಿ ಈ ವೇಸ್ಟ್ ಕೆಲವೊಂದು ಕಡೆ ಹೋಗಿ ಡಂಪ್ ಮಾಡ್ತಾ ಇರ್ತಾರೆ ಅಂತ ಆ ಸಿಚುವೇಶನ್ಗಳು ಇಲ್ಲಿ ಕ್ರಿಯೇಟ್ ಇದೆ. ಏನು ವೆಹಿಕಲ್ ಸರಿಯಾಗಿ ಸೆಗ್ರಿಗೇಷನ್ ಮಾಡ್ತಾ ಇರಲಿಲ್ಲ, ತೊಗೊಂಡು ನೀವು ಎಲ್ಲಿ ನಮ್ಮ ಸೈಟಿಗೆ ತೊಗೊಂಡು ಹೋಗ್ತಾರೋ ಇಲ್ಲೋ ಅಂದರೆ ಟೋಟಲ್ ಈ ನಮ್ಮದು ಈ ಫೀಡ್ಬ್ಯಾಕ್ ಒಳಗಡೆ ಟೋಟಲ್ ಒಂದು 15 ಕ್ವಶನ್ಸ್ ಇರ್ತದೆ ಸರ್. ಆ 15 ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕಾಗ್ತೈತಿ. ಆ ಕಂಪಲ್ಸರಿ OTP ಇದ್ದರೆ ಮಾತ್ರನೇ ಅದು ಮುಂದುವರಿತೈತಿ. ದಯಮಾಡಿ ಎಲ್ಲರೂ ಸಾರ್ವಜನಿಕರು, ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರು OTP ನೀಡಬೇಕಲ್ಲಿ ತಮ್ಮಲ್ಲಿ ವಿನಂತಿಯಿಂದ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಇಲ್ಲ, ಇದು ಸರ್ವೆ ಮಾಡಲಿಕ್ಕೆ ನಿಮ್ಮ ಅಧಿಕಾರಿಗಳು ಯಾರಾದರೂ ಕಮ್ಯುನಿಟಿ ಮೊಬೈಲೈಸರ್ ಅಂತೇಳಿ ಒಂದು 4-5 ಜನ ಇದ್ದಾರೆ. ಅವರು ತಮ್ಮ ವ್ಯಾಪ್ತಿ ಎಲ್ಲೆಲ್ಲಿ ನಾವು ವಾರ್ಡ್ ವಿಂಗಡಣೆ ಮಾಡಿಕೊಟ್ಟಿದ್ದೇವೆ ಆ ವಾರ್ಡಿಗೆ ಹೋಗ್ತಾರೆ. ಆ ವಾರ್ಡಿಗೆ ಹೋಗಿರ್ತಕ್ಕಂಥ ಜನಗಳಿಂದ ಫೀಡ್ಬ್ಯಾಕ್ ತಗೊಳ್ಳೋದಂಥ ಕೆಲಸ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಶುರು ಮಾಡಿ ಸರ್ವೆ ಲಿಂಕ್ ಮುಖಾಂತರ ಆಗುತ್ತೆ ಅಥವಾ ಅದಕ್ಕೆ ಅಪ್ಲಿಕೇಶನ್ ಏನಾದರೂ? ಅಪ್ಲಿಕೇಶನ್ ಏನಿಲ್ಲ ಸರ್, ಜಸ್ಟ್ ಆ್ಯಪ್ ಇದೆ. ಆ್ಯಪ್ ಮುಖಾಂತರ ತಮ್ಮ ಡಿಟೇಲ್ ಇನ್ಫಾರ್ಮೇಷನ್ ಹಾಕಿದೆ ನೋಡಿ ಸರ್. ತಮ್ಮ ಹೆಸರು? ವಿಲಾಸ್ ಕುಮಾರ್. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.